ಜೈ ಶ್ರೀರಾಮ್ ಕೈ ನಸಾಕತ್ತದ ಅಲ್ಲಿ ಬರುವಾಗ ಒಂದು 200 ಕಿಲೋಮೀಟರ್ದಾಗ ಒಂದು ಇನೋವಾ ಕಷ್ಟ ಮತ್ತು ಯಾವ್ದು ಇರ್ತದ XUV 700 ಅವು ಎರಡು ಗಾಡಿದ ಕಾಂಪಿಟೇಷನ್ ಇರ್ತದೆ ನಮ್ಮ ಬುಲೆಟ್ ಸಂಗಟ ಗೊತ್ತೇನಿಲ್ಲ ಅವು ಎರಡು ಗಾಡಿಗಳಂತೂ ಭಾಳ ವಿಮಾನ ಹೋದಂಗೆ ಹೋಗ್ತಾವೆ ಅದಕ್ಕೆ ನಮಗೆ ಬುಲೆಟ್ ಅಂತೂ ಏನು ಭಾಳ ಹೋದಾಗಿಲ್ಲ ಇದಕ್ಕೆಲ್ಲ ಒಂದು ಮಾತು ಹೇಳೋದು ಎಲ್ಲರಿಗೆ ಅಂದ್ರೆ ಒಂದು ಜೀವನದ ಒಂದು ಪಾಠ ಸಣ್ಣ ಮಕ್ಕಳಿಂದ ಹಿಡಿದ್ರೆ ದೊಡ್ಡವ್ರ ತನಕ ಲೈಫ್ ಎಕ್ಸಾಮ್ ಬರ್ತಾರೆ ಇದೆ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ಗಾಡಿಗಳು ನಿಂತು ಆದ್ರೂ ನಾವು ಸೈಡ್ ತೆಗೆದ್ರೆ ನಾವು ವಿನ್ನರ್ ಆದಂಗೆ ಅದಕ್ಕೆ ಹಂಗಾಯ್ತದ ಈಗ ಎಷ್ಟು ಕಿಲೋಮೀಟರ್ ಬರೋದೆವು ಕೈ ನುಸಾಯಿ ಫುಲ್ RPM ಹಿಡ್ದು ಬುಲೆಟ್ ಹಿಡ್ದು ಈಗ ಆ್ಯಂಡ್ 2200 ಕಿಲೋಮೀಟ್ರ್ ಬುಲೆಟ್ ಹೊಡೆದು ನಾವು ಹೊಡೆದು ಕೂಡಲಿ ಕೈಯಾಗ ಕಟ್ಟಿ ಅದಾವ ಅಂದ್ರೂ ಈ ಕಾಂಪಿಟೇಷನ್ ಐತಲ್ಲ ಹಂಗೆ ಹೊಡೆದು ಈಗ ಎಲ್ಲ ಗಾಡಿಗಳು 2 ಗಾಡಿಗಳು ಸೈಡ್ ತೆಗದ ಅದು ಈ ಟೋಲ್ನಾಗ ಹಿಂದಿನ ಸೈಡ್ ಎರಡು ಗಾಡಿಗಳು ಸೈಡ್ ತೆಗೆದು ನಾವು ಅದಕ್ಕಾದ್ರೂ ಎಕ್ಸಾಮ್ ಬರಿಬೇಕಾದ್ರೂ ನಮ್ಮ ಕೈಲಿ ಆಗೋಲ್ಲ ತಂದು ಕೂತ್ರ ಒಟ್ಟಾಗೋಲ್ಲ ನಾವು ಮಾಡೇ ಮಾಡ್ತೇವೆ ಎದ್ರೊಳಗೆ ಎಷ್ಟು ಬೇಕೇ ನಾವು ಕಾಂಪಿಟೇಷನ್ನಾಗ ಇರಲಿ ಎದ್ರೊಳಗೆ ಎಷ್ಟು ಗಟ್ಟಿರಲಿ ನಾವು ಆದ್ರೂ ನಾವು ಅವ್ರು ಸೋಲ್ಸ್ತೇವೆ ಅನ್ನೋದು ಒಂದು ನಂಬಿಕೆ ಇತ್ತಂದ್ರೆ 100% ಅದು ಆಗೇ ಆಗಲಿ ಅನ್ನೋ ಸಣ್ಣ ಇದ್ದಾಗ ನಾವು ಪ್ರತಿ ಆಮೇಲೆ ನಡಿಗೆ ಮತ್ತು ಮುಂದೆ ಶರ್ತಿ ಇರ್ತಾವಲ್ಲ ಶರ್ತಿ ಬಿಟ್ರೆ ಲಾಸ್ಟ್ ಪಾಯಿಂಟ್ ಬರ್ದಿದ್ಲ ಲಾಸ್ಟ್ ಪಟ್ಟ ಅಲ್ಲಿ ತನಕ ಹೋಗೋ ತನಕ ಮನುಷ್ಯ ಸೋಲ್ಬಾರ್ದು ಯಾವಾಗೂ ಇಲ್ಲ ಅವ್ರು ನಮ್ಗಿಂತ ಮುಂದೆ ಇದಾರು ಅಂತ ಅಂದು ಸೋತು ನಾವು ಇಲ್ಲೇ ನಿಂತಂದ್ರೆ ನಾವು ಯಾವಾಗ ಜೀವನದಾಗ ಗೆಲ್ಲಂಗಿಲ್ಲ ಅಲ್ವಾ ಜೀವನದಾಗ ಯಾವಾಗೆಲ್ಲ ಅವ್ರು ಗಾಡಿಗಳು ನಾವು ಹಿಡಿದೇವ ನಮ್ಮ ಕನಸು ಮಾಡಿಸೋಲ್ಲ ಇದು ಖರೆ ನಮಗೆ ನಂಬಿಕೆ ಏನಿತ್ತು ಅವ್ರು ಇಬ್ಬರು ಮಂದಿ ಸೈಡ್ ತೆಗಿತೇವೆ ಒಂದೇ ನಂಬಿಕೆ ಇತ್ತು ಹಂಗಾಗಿ 200 ಕಿಲೋಮೀಟರ್ ಆಸ್ಪಾಸ್ ಬರೋದೇವು ಇದಕ್ಕೆ ಸೈಡ್ ಕೊಟ್ಟರು ಅವ್ರು ಸೈಡ್ ಕೊಟ್ಟಾಗ ಅವ್ರಿಗೆ ಆಶ್ಚರ್ಯ ಬಂದರು ರೀ ನಮ್ಮದೇ ಈಗ ಅಲ್ಲಿ ವಿನ್ ಆಗಬೇಕಿಂತ ಮುಂಚೆನೇ ಅವ್ರು ಸೋದ್ರು ನಾವು ಅವ್ರನ್ನ ಸೈಡ್ ತೆಗೆದು ಹೋದ್ರೆ ನಾವು ವಿನ್ ಆಗಿಬಿಟ್ರು ಅದಕ್ಕೆ ಹಿಂಗೆ ಮನುಷ್ಯ ಗೆಲ್ಲಬೇಕು ಅಂದ್ರೆ ಹಠ ಇರ್ಬೇಕು ಯಾವಾಗ ಭೀ ಮನುಷ್ಯ ನಮ್ಮ ಮ್ಯಾಗ ನಮ್ಗೆ ನಂಬಿಕೆ ಇದ್ರೆ ನಾವು 100% ಗೆಲ್ಲತ್ತೇವೆ ಜೈ ಶ್ರೀರಾಮ್